ಬ್ರ್ಯಾಂಡ್ ನ್ಯೂ ಗಾಡಿ ನೋಡ್ತಾ ಇರ್ಬೋದು. Hyundai Venue ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ, ಫುಲ್ ಟಾಪ್ ಎಂಡ್ ಗಾಡಿ. ಸೊ ನಿಮ್ಗೆ ಫ್ರಂಟ್ ನೋಡ್ತಾ ಇರ್ಬೋದು ಗ್ರಿಲ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಇದು ಬಂದ್ಬಿಟ್ಟು ಅಡ್ವೊಕೇಟ್ ಓಡಿಸಿರೋ ಗಾಡಿ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ ಸರ್ ಈ ಕಾರ್ ನ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 2022 ಮಾಡಲು. ಓಕೆ, ಬರೀ 5,000 ಡ್ರೈವ್ ಆಗಿದೆ. ಓಕೆ, ಗಾಡಿ ಗಾಡಿ ಚೆನ್ನಾಗಿದೆ. ಓಕೆ, ಎಲ್ಲ ಶೋರೂಮ್ ಸರ್ವಿಸ್ ಇದೆ. ಓಕೆ. ಕಮ್ಮಿ ಓಡಿರೋ ಸಿಗಲ್ವಲ್ಲ. ಹೌದೌದು, ಬರೀ 5,000 ಕಿಲೋಮೀಟರ್, ಬರೀ 5,000 ಕಿಲೋಮೀಟರ್ ರನ್ ಆಗಿರೋದು. ಡೀಸೆಲ್ ವೇರಿಯಂಟ್, ಅದು ಕೂಡ ನಿಮ್ಗೆ ಫ್ಯಾನ್ಸಿ ನಂಬರ್ 9393 ವೆಹಿಕಲ್ ಗಾಡಿ ಮಾತ್ರ ಈ ತರ ಇದೆ. ನಿಮ್ಗೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಬರೀ 5,000 ಅಷ್ಟೇ ರನ್ ಆಗಿರೋದು. ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 12 ಲಕ್ಷ ಹೇಳ್ತೀನಿ. 12 ಲಕ್ಷ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಫುಲ್ ಟಾಪ್ ಎಂಡ್ ಇದು? ಇಲ್ಲಿ ಮಿಡಲ್ ವರ್ಷನ್ ಸರ್ ಇದು. ಸೊ ಮಿಡಲ್ ವರ್ಷನ್. ಇಂಟೀರಿಯರ್ ಲೆದರ್, ಸೀಟ್ ಕವರ್, ಏರ್ ಬ್ಯಾಗ್, ಆಂಡ್ರಾಯ್ಡ್ ಸಿಸ್ಟಮ್. ಸೊ ನೋಡ್ತಾ ಇರ್ಬೋದು, ಆಂಡ್ರಾಯ್ಡ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಆಮ್ರೆಸ್ಟ್ ಎಲ್ಲ ಇದೆ ಗಾಡಿಯಲ್ಲಿ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಅಂಡ್ ಸರ್ ಇವಾಗ ಇದು ಶೋರೂಮ್ ಗಾಡಿ ತಗೋಬೇಕಂದ್ರೆ ಎಷ್ಟಾಗಬಹುದು ಸರ್? ಇದು 14 ಲಕ್ಷ ಇದೆ. 14 ಲಕ್ಷ ಇದೆ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ ಟೈರ್ AC ಕೂಡ ಬರುತ್ತೆ. ಸೊ ಬರೀ 5,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರುವಂತ ವೆಹಿಕಲ್. ಅಂಡ್ ಸರ್ ಈ ಗಾಡಿಗೆ ಆಲ್ಮೋಸ್ಟ್ 90% ಪ್ಲಾನ್ ಆಗುತ್ತಲ್ಲ? ಆಗುತ್ತೆ ಸರ್. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್? 12 ಲಕ್ಷ ಹೇಳ್ತೀವಿ. 12 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ.